ನಭೋರಣ್ಯ ಗುಣ್ಯ ಪ್ರವಹದುದು ಪುಣ್ಯ ಮರಸರಿತ್ ಜಟಾಮಲ್ಲಿ ವಲ್ಲಿ ಸ್ಫುಟ ಸುಮಮತಲ್ಲೀವ ವಿಧೃತಾಂ ತ್ವಯೇತ್ಯಾಸ್ಥಾಂ ಶಂಭೋ ತ್ವದನುಚರ ಕುಂಭೋದ್ಭವ ಮುನಿಃ ಪುರಾ ಪಾರಾವಾರಂ ಕರಕಮಲಮಾನಂದಮಕರೋತ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಭಾರತ ದೇಶವು ಹಿಂದೆ ತಿಳಿದಿರುವಂತೆ ಅನೇಕ ಮಹಾನ್ ವ್ಯಕ್ತಿಗಳನ್ನ ಹುಟ್ಟಿಸಿರುವಂತಹ ಶ್ರೇಷ್ಠ ರಾಷ್ಟ್ರವಾಗಿದೆ. ಹಾಗೆ ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಒಬ್ರು ಕೇಳ್ತಾರೆ, ನಿಮ್ಮ ದೇಶ ಎಷ್ಟು ಬಡತನವಾಗಿದೆ ಅಂತ ಹೇಳಿದ್ರೆ, ಬಡವವಾಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನ ಉದ್ಧರಿಸಲು ದೇವರು ಹುಟ್ಟಿ ಬರಬೇಕು ಅಂತ ಹೇಳ್ತಾನೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೋಡಿ, ನಿಮ್ಮ ದೇಶಕ್ಕೆ ದೇವರು ಕ್ರಿಸ್ತನಾಗಿ ಬಂದ, ಆದರೆ ಅವನನ್ನ ಶಿಲುಬೆಗೇರಿಸಿ ನೀವು ಅವನನ್ನ ಕೊಂದು ಹಾಕಿದ ಮೇಲೆ ದೇವರು ಈ ಭೂಮಿ ಮೇಲೆ ಹುಟ್ಟುವುದು ಅಸಾಧ್ಯ. ಆದರೆ ನಮ್ಮ ಭಾರತ ದೇಶವು ಎಲ್ಲ ದೇವರಿಗೂ, ದೇವರ ಸ್ವರೂಪರಿಗೂ, ಮಹಾನ್ ವ್ಯಕ್ತಿಗಳಿಗೂ ಕೂಡ ಪೂಜಿಸಲ್ಪಡುತ್ತದೆ. ಭಾರತೀಯ ಜನರು ಪೂಜಿಸುತ್ತಾರೆ. ಅದಕ್ಕೋಸ್ಕರ ದೇವರು ಹಲವಾರು ಬಾರಿ ಅವತಾರವನ್ನ ಪಡೆದಿದ್ದಾನೆ ಅಂತ ಸ್ವಾಮಿ ವಿವೇಕಾನಂದರು ಉತ್ತರವನ್ನ ಕೊಡುತ್ತಾರೆ. ಆ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಸ್ವತಂತ್ರ ಯೋಧರು, ಎಲ್ಲವನ್ನ ತಿಳಿದಿರುವವರು, ಅನೇಕರಿಗೆ ಆದರ್ಶಪ್ರಾಯರು, ಸಿಂಹದಂತೆ ಘರ್ಜಿಸಿದವರು ಆಗಿರುವ ಒಬ್ಬರು ಮಾರ್ಚ್ 28, 1907 ಜನನವನ್ನ ಗಳಿಸ್ತಾರೆ. ಅವರು ಜನನವನ್ನ ಗಳಿಸಿದ ಮೇಲೆ ನಮ್ಮ ಭಾರತ ದೇಶವು ಸ್ವತಂತ್ರಗೊಳಿಸುವುದಕ್ಕಾಗಿ ಭಾರತ ದೇಶವನ್ನ, ಭಾರತ ತಾಯಿಯನ್ನ, ಭಾರತ ಮಾತೆಯನ್ನ ಬ್ರಿಟಿಷರ ಕೈಗಳಿಂದ ದೂರ ಮಾಡೋಕ್ಕೋಸ್ಕರ ಪಣವನ್ನ ತೊಡ್ತಾರೆ. ಯಥಾ ರಾಜ ತಥಾ ಪ್ರಜಾ ಅಂತ ನಮ್ಮ ಸಂಸ್ಕೃತದಲ್ಲಿ ಉಕ್ತಿ ಇದೆ. ಅಂತ ಹೇಳಿದ್ರೆ, ಹೇಗೆ ರಾಜನಿರ್ತಾನೋ ಹಾಗೆ ಪ್ರಜೆಗಳು ಆಗ್ತಾರೆ ಅಂತ. ಇಲ್ಲಿ ರಾಜರ ಬದಲು ನಾವು ಕುಟುಂಬದವರನ್ನ, ಅಂದ್ರೆ ಪ್ರಮುಖವಾಗಿ ತಂದೆ ತಾಯಿಯರನ್ನ ನಾವು ಮಾಡ್ಕೋಬೇಕು. ಹೇಗೆ ತಂದೆ ತಾಯಿಯರಿರ್ತಾರೋ ಹಾಗೆ ಮಕ್ಕಳು ಬೆಳೀತಾರೆ. ಆ ಮಗು ಸ್ವತಂತ್ರ ವೀರ ಯೋಧನು ಹುಟ್ಟಬೇಕಾದ್ರೆ ಅವನು ಹುಟ್ಟಿದ ತಕ್ಷಣ ಆ ಮಗುವಿನ ಹುಟ್ಟಿನ ವಾರ್ತೆಯನ್ನ, ಸಂತೋಷದ ವಾರ್ತೆಯನ್ನ ಕೇಳಬೇಕು ಅಂತ ಹೇಳಿದ್ರೆ, ಅವರ ತಂದೆ ಕಿಶನ್ ಸಿಂಗ್ ಮತ್ತು ಅವರ ಮಾವಂದಿರೆಲ್ಲರೂ ಕೂಡ ಜೈಲಿನಲ್ಲಿರ್ತಾರೆ. ಯಾಕಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅವರು ಪೊಲೀಸರ ಕೈಗೆ ಸಿಕ್ಕಿ ಅವರು ಜೈಲಿನ ವಾಸವನ್ನ ಮಾಡ್ತಾ ಇರಬೇಕಾದ್ರೆ ಕಿಶನ್ ಸಿಂಗ್ ಅಂದ್ರೆ ತಂದೆಗೆ ಗೊತ್ತಾಗತ್ತೆ ಪುತ್ರ ಹುಟ್ಟಿದಾನೆ ಅಂತ. ಅವರು ಅಲ್ಲೇ ಆನಂದವನ್ನ ಅನುಭವಿಸ್ತಾರೆ. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ತಂದೆಯು ಸ್ವತಂತ್ರಕ್ಕಾಗಿ ಹೋರಾಡುತ್ತಿದ್ದ ಹಾಗೆ ಮಗನೂ ಕೂಡ ಸ್ವತಂತ್ರಕ್ಕಾಗಿ ಹೋರಾಡಬೇಕು ಅಂತ ಅವನು ಪಣವನ್ನ ತೊಡ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ತನ್ನ ವಾತಾವರಣವೆಲ್ಲವೂ ಬ್ರಿಟಿಷರ ವಿರುದ್ಧ ಇದ್ದಂತಹ, ದೇಶ ಭಕ್ತಿಯಿಂದ ಕೂಡಿದಂತಹ, ಉಸಿರಾಡುತ್ತಿರುವ ಗಾಳಿಯನ್ನ ಸೇವಿಸ್ತಾ ಇರ್ತಾನೆ. ಎಲ್ಲಿ ಹೋದ್ರೂ ಅವನ ಕುಟುಂಬದ ಪರಿಸರವೇ ಹಾಗಿತ್ತು. ಅಂತ ಹೇಳಿದ್ರೆ, ದೇಶವನ್ನ ಉಳಿಸಬೇಕು, ದೇಶವನ್ನ ರಕ್ಷಿಸಬೇಕು ಅಂತಹ ವಿಷಯವನ್ನೇ ತುಂಬಿಕೊಂಡಿದ್ದಂತಹ ವಾತಾವರಣವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅವನು ತನ್ನ ಭಾವನ ಮರಣವನ್ನ ನೋಡ್ತಾನೆ. ಆ ಭಾವನ ಮರಣ ಏನಕ್ಕಾಗತ್ತೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಆತನನ್ನು ಗಲ್ಲಿಗೇರಿಸಿ ಗಲ್ಲು ಶಿಕ್ಷೆಯನ್ನ ನೀಡುವುದರ ಮೂಲಕ
ಮರಣದಂಡನೆಯನ್ನ ನೀಡಿರ್ತಾರೆ. ಪುಟ್ಟ ಬಾಲಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಮರಣದಂಡನೆಯನ್ನ ನೋಡಿ, ನಾನು ಈ ಒಂದು ಮರಣದಂಡೆಯನ್ನ ನೋಡಿದ್ದೀನಿ, ನಾನು ಕೂಡ ಮುಂದೆ ಮರಣದಂಡನೆಯನ್ನ ಗಳಿಸಿದ್ರೂ ಪರವಾಗಿಲ್ಲ, ಗಲ್ಲಿಗೇರಿದ್ರೂ ಪರವಾಗಿಲ್ಲ, ಈ ಒಂದು ಭಾರತ ಭೂಮಿಯನ್ನ ನಾನು ಸ್ವತಂತ್ರ ಮಾಡುವುದಕ್ಕಾಗಿ ಜೀವಿಸಬೇಕು ಅಂತ ಯೋಚಿಸ್ತಾನೆ. ಲಾಲಯೇ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರ ಮಿತ್ರವದಾಚರೇತ್ ಅಂತ ಕವಿಗಳು ಹೇಳ್ತಾರೆ. ಅಂತ ಹೇಳಿದ್ರೆ ಲಾಲಯೇ ಪಂಚವರ್ಷಾಣಿ, ಪೋಷಕರು ಮತ್ತೆ ಪಾಲಕರು 5 ವರ್ಷದವರೆಗೆ ಮಕ್ಕಳನ್ನ ಪಾಲಿಸಬೇಕು, ಪೋಷಿಸಬೇಕು. ಯಾವಾಗ ಅವರಿಗೆ 5 ವರ್ಷದಿಂದ 10 ವರ್ಷ ಅಂದ್ರೆ 15 ವರ್ಷದವರೆಗೆ ಮಕ್ಕಳನ್ನ ಶಿಕ್ಷಿಸಬೇಕು. ಅನಂತರ ಯಾವಾಗ 16ನೇ ವಯಸ್ಸಿಗೆ ಬಂದಾಗ ಮಕ್ಕಳನ್ನು ಮಿತ್ರರಂತೆ ಕಾಣಬೇಕು ಅಂತ ಕವಿಗಳು ಹೇಳ್ತಾರೆ. ಆದ್ರೆ ಈ ಪುಟ್ಟ ಬಾಲಕನ ಒಂದು ಜೀವನದಲ್ಲಿ ಇದು ಅಸತ್ಯವಾಗುತ್ತೆ. ಲಾಲಯೇ ಪಂಚವರ್ಷಾಣಿ, 5ನೇ ವರ್ಷ ತನಕ ಲಾಲಿಸ್ಬೇಕು ಅಂತ ಯಾವಾಗ ಆ ಒಂದು ಕವಿ ಹೇಳ್ತಾನೋ, ಈ ಒಬ್ಬ ಹುಡುಗ 5ನೇ ವರ್ಷಕ್ಕೆ ತಂದೆ ಜೊತೆ ಕಾರ್ಯಕ್ಕಂತ ಹೋಗ್ತಾನೆ. ತಂದೆ ಕೃಷಿಕರಾಗಿರ್ತಾರೆ. ಕೃಷಿಯಲ್ಲಿ ತೊಡಗಿದಾತ ಒಂದು ಕೃಷಿ ಭೂಮಿಯಲ್ಲಿ ಹೇಗೆ ಭತ್ತದ ಬೆಳೆಯನ್ನ ಹಾಕೋದು ಅಂತ ಅವರು ಕಲಿಸ್ಕೊಡ್ತಾ ಇರ್ತಾರೆ ಆ ಪುಟ್ಟ ಬಾಲಕನಿಗೆ. ಅವನು ಎಲ್ಲವನ್ನ ಕೇಳ್ತಾನೆ. ಕೇಳ್ಬಿಟ್ಟು ಒಂದು ತುದಿಗೆ ಹೋಗ್ತಾನೆ. ತುದಿಗೆ ಹೋಗಿ ಅವನು ಒಣ ಹುಲ್ಲನ್ನ ನೆಡ್ತಾ ಇರ್ತಾನೆ. ಆದ್ರೆ ಕಿಶನ್ ಸಿಂಗಿಗೆ ಇದು ಗೊತ್ತಿರೋದಿಲ್ಲ. ನನ್ನ ಮಗ ಎಲ್ಲೋದ ಅಂತ ಹುಡುಕ್ತಾ ಇರ್ತಾನೆ. ಕೊನೆಗೆ ಅವರ ಮಗನಾದಂತಹ ಪುಟ್ಟ ಬಾಲಕ ಅಲ್ಲಿ ತುದೀಲಿ ಕುತ್ಕೊಂಡು ಒಣ ಹುಲ್ಲನ್ನ ನೆಡ್ತಾ ಇರ್ತಾರೆ. ಆಗ ತಂದೆಗೆ ಸಂಶಯ ಬಂದು ಹೋಗಿ ಕೇಳ್ತಾನೆ, ಮಗ ಏನಕ್ಕೆ ನೀನು ಈ ರೀತಿಯಾದಂತಹ ಒಣ ಹುಲ್ಲನ್ನ ನೆಡ್ತಾ ಇದ್ದೀಯಾ ಅಂತ ಕೇಳಿದಾಗ ಆ ಹುಡುಗ ಸುಂದರವಾಗಿ ಉತ್ತರ ಕೊಡ್ತಾನೆ. ಏನಂತ ಹೇಳಿದ್ರೆ, ಅಪ್ಪ, ಇಂದು ನಾನು ನೆಟ್ಟಿದಂತಹ ಒಂದು ಒಣ ಹುಲ್ಲು ಮುಂದೆ ದೊಡ್ಡದಾಗಿ ಬಂದೂಕಾಗತ್ತೆ. ಆ ಬಂದೂಕಿನಿಂದ ನಾನು ಬ್ರಿಟಿಷರನ್ನ ಸಾಯಿಸ್ತೇನೆ. ಈ ಬ್ರಿಟಿಷರನ್ನ ನಾನು ಈ ಭಾರತದಿಂದ ತೊಲಗಿಸ್ತೇನೆ. ನಮ್ಮ ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನ ತಂದುಕೊಡ್ತೇನೆ ಅಂತ ಉತ್ತರವನ್ನ ಕೊಡ್ತಾನೆ ಆ ಪುಟ್ಟ ಬಾಲಕ. ಆಗ ಕಿಶನ್ ಸಿಂಗಿಗೆ ಗೊತ್ತಾಗುತ್ತೆ, ನನ್ನ ಬಾಲಕ ಸ್ವತಂತ್ರದ ಹಾದಿಯನ್ನ ತುಳಿತಾ ಇದ್ದಾನೆ, ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ಕೊಂಡಂತಹ ಕಿಶನ್ ಸಿಂಗ್ ಪ್ರೋತ್ಸಾಹವನ್ನ ಕೊಡ್ತಾರೆ. ಆದ್ರೂ ಕೂಡ ಯಾವಾಗಲೂ ಕೂಡ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕನ್ನೋದು ಪದ್ಧತಿಯಾದ ಕಾರಣ ಕಿಶನ್ ಸಿಂಗ್ ತನ್ನ ಮಗನನ್ನ ಶಾಲೆಗೆ ಸೇರಿಸ್ತಾನೆ. ಶಾಲೆಯು ಯಾವಾಗಲೂ ಕೂಡ ಬ್ರಿಟಿಷರಿಗೆ ಸಹಾಯ ಮಾಡುವಂತಹ ಶಾಲೆಯಾಗಿರುತ್ತದು. ಈಗಿರುವ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪುಟ್ಟ ಬಾಲಕನಿಗೆ ಯಾವತ್ತೂ ಕೂಡ ಆ ಶಾಲೆಯಲ್ಲಿ ಕಲಿಯಲು ಆಸಕ್ತಿ ಇರೋದಿಲ್ಲ. ಅವನು ಲೇಖನಗಳನ್ನ ಓದ್ತಾ ಇರ್ತಾನೆ. ಬ್ರಿಟಿಷರನ್ನ ಹೇಗೆ ತೊಲಗಿಸಬೇಕು ಎಂಬ ಯೋಚನೆಯಲ್ಲಿ ತೊಡಗಿರ್ತಾನೆ. ಇದನ್ನ ತಿಳಿದಂತಹ ಕಿಶನ್ ಸಿಂಗ್ ಆಯ್ತು ಮುಂದುವರಿಲಿ ಅಂತ ಬಿಡ್ತಾನೆ. ಆದ್ರೆ ಓದಿನ ಆಸಕ್ತಿ ಆ ಪುಟ್ಟ ಬಾಲಕನಿಗೆ ಹೋಗ್ತಾ ಬರುತ್ತೆ. ಮೊದಲು 70% ಓದಬೇಕೆಂಬ ಆಸಕ್ತಿಯನ್ನ ಹೊಂದಿದ್ದಾತ ಕೊನೆಗೆ 0% ಓದಲೇಬಾರದು ಎಂಬ ನಿರ್ಧಾರವನ್ನ ಕೈಗೊಂಡು 9ನೇ ತರಗತಿಗೆ ಶಾಲೆಯನ್ನ ಬಿಡ್ತಾನೆ. ಶಾಲೆಯನ್ನ ಬಿಟ್ಟಿದಾಗ ಕಿಶನ್ ಸಿಂಗಿಗೆ ಸ್ವಲ್ಪ ಚಿಂತೆಯಾಗತ್ತೆ. ಸ್ವತಂತ್ರಕ್ಕಾಗಿ ಹೋರಾಡು ಅಂತ ನಾವು ಪ್ರೋತ್ಸಾಹ ಕೊಟ್ರೆ ಇವನು ಶಾಲೆಯನ್ನ ತ್ಯಜಿಸ್ತಾನೆ. ಏನೇ ಆದರೂ ಕೂಡ ತನ್ನ ಜೀವನಕ್ಕೆ ಉದ್ಯೋಗನಾದ್ರೂ ಬೇಕು. ಇವನು ಈ ತರ ಮಾಡಿದ್ರೆ ಯಾವ ರೀತಿಯಾದಂತಹ ಪ್ರಯೋಜನವನ್ನ ಪಡಿತಾನೆ ಅಂತ ಹೇಳಿ ಕಿಶನ್ ಸಿಂಗ್ ತನ್ನ ಮಗನಿಗೆ
ಅದ್ಭುತವಾದಂತಹ ವಾಕ್ಯಗಳಲ್ಲಿ ಬುದ್ಧಿವಾದವನ್ನ ಹೇಳ್ತಾರೆ. ಆದರೆ ಭಾರತಕ್ಕಾಗಿಯೇ ಅವನು ಅಂದ್ರೆ ಆ ಪುಟ್ಟ ಬಾಲಕನು ಹುಟ್ಟಿರೋ ಕಾರಣ ಅವನು ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಬುದ್ಧಿವಂತೆಯಾದಂತಹ ಆ ಪುಟ್ಟ ಹುಡುಗನ ಅಜ್ಜಿ ಕಿಶನ್ ಸಿಂಗ್ಗೆ ಹೇಳ್ತಾರೆ, ಏನಂತ ಹೇಳಿದ್ರೆ, ನೋಡಪ್ಪ, ಏನಂತ ಹೇಳಿದ್ರೆ ಈ ಪುಟ್ಟ ಬಾಲಕನಿಗೆ ವಿವಾಹವನ್ನ ಮಾಡು, ಆಗ ಸಂಸಾರದಲ್ಲಿ ಅವನು ತೊಡಗ್ತಾನೆ, ಆಗ ದೇಶದ ಬಗ್ಗೆ ಯಾವುದೇ ಚಿಂತೆ ಅವನಿಗೆ ಕಾಡೋದಿಲ್ಲ ಅಂತ ಉತ್ತರವನ್ನ ಕೊಡ್ತಾನೆ. ಇದಕ್ಕೂ ಒಪ್ಕೊಂಡಂತಹ ಕಿಶನ್ ಸಿಂಗ್ ಹುಡುಗಿಯನ್ನ ನೋಡ್ತಾರೆ. ಹುಡುಗಿ ಸುಂದರವಾಗಿರ್ತಾಳೆ. ಆದ್ರೆ ಆ ಪುಟ್ಟ ಬಾಲಕ ಮಾತ್ರ ಆ ವಿವಾಹಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ, ನಾನು ವಿವಾಹವಾದ್ರೆ ಈ ದೇಶವನ್ನ ಕಾಯುವವರು ಯಾರೂ ಇರೋದಿಲ್ಲ ಅಂತ ಹೇಳಿ ಅವರು ವಿವಾಹಕ್ಕೆ ಒಪ್ಕೊಳ್ಳೋದಿಲ್ಲ. ಆದರೂ ಕೂಡ ತುಂಬಾ ಒತ್ತಡ ಬರ್ತಾ ಇರುತ್ತೆ. ಅದಕ್ಕೆ ಕಾಕಚೇಷ್ಟ ಬಕೋಧ್ಯಾನಂ ಶ್ವಾನ ನಿದ್ರಾ ತಥೈವ ಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ ಕವಿಗಳು ಹೇಳ್ತಾರೆ. ಅಲ್ಲಿ 5ನೇ ಲಕ್ಷಣವಾದಂತಹ ಗೃಹತ್ಯಾಗವನ್ನ ಮಾಡ್ತಾನೆ. ಬಾಲಕನಾಗಿದ್ದಾಗಲೇ ಅವನು ಗೃಹತ್ಯಾಗವನ್ನ ಮಾಡಿ ಹೊರಡ್ತಾನೆ. ಸ್ವಾತಂತ್ರ್ಯಕ್ಕಾಗಿ ನಾನು ದುಡಿಬೇಕು ಅಂತ ಅವನು ಯೋಚಿಸ್ತಾನೆ. ಹೀಗಿರ್ಬೇಕಾದ್ರೆ ಅವನು ಶಿಕ್ಷಕ ವೃತ್ತಿಯು ಶ್ರೇಷ್ಠ ವೃತ್ತಿ ಅಂತ ಅನ್ಕೊಂಡಿರ್ತಾನೆ, ಚಿಂತಿಸಿಯೂ ಕೂಡ ಇರ್ತಾನೆ. ಆದ್ರೆ ಇದರ ಮಧ್ಯದಲ್ಲಿ ಅವನು ಒಂದು ಸಂಸ್ಥೆಗೆ ಹೋಗ್ತಾನೆ. ಸಂಸ್ಥೆಯಲ್ಲಿ ಆ ಸಂಸ್ಥೆ ಭಾರತಕ್ಕೆ ಸ್ವಾತಂತ್ರ್ಯವನ್ನ ನೀಡಲು ಇಚ್ಛಿಸುವಂತ ಒಂದು ಸಂಸ್ಥೆಯಾಗಿರುತ್ತೆ. ಅವನು ಅಲ್ಲಿ ಸೇರ್ಕೋತಾನೆ. ಆದ್ರೆ ಅಲ್ಲಿ ಒಂದು ಲೋಪದೋಷ ಇರುತ್ತೆ. ಏನಂತ ಹೇಳಿದ್ರೆ, ಅಲ್ಲಿ ಲೂಟಿ ಮಾಡ್ತಾ ಇರ್ತಾರೆ. ಎಲ್ಲರ ಮನೆಗೆ ಹೋಗಿ ಸ್ವಾತಂತ್ರ್ಯಕ್ಕಾಗಿ ಅವರು ಹಣವನ್ನ ಕದೀತಾ ಇರ್ತಾರೆ, ಕಳ್ಳತನವನ್ನ ಮಾಡ್ತಾ ಇರ್ತಾರೆ. ಇದನ್ನು ಆ ಬಾಲಕ ನೋಡ್ತಾನೆ. ನೋಡಿ ಅವನ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಗುಣಗಳಿರುತ್ತೆ ಅಂತ ಹೇಳಿದ್ರೆ, ಅಹಿಂಸಾ ಕ್ಷುತ್ಸೇಕಾರಂ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಅಹಿಂಸೆಯನ್ನ ವರ್ಜಿಸ್ಕೊಂಡಿರ್ತಾನೆ. ಹಾಗೆ ಕ್ಷಮಾಗುಣವನ್ನ ವರ್ಜಿಸ್ಕೊಂಡಿರ್ತಾನೆ. ಹಾಗೆ ದಾನವನ್ನ ವರ್ಜಿಸ್ಕೊಂಡಿರ್ತಾನೆ. ಕಳ್ಳತನವನ್ನ ನಿಷಿದ್ಧೆಯನ್ನ ಮಾಡಿರ್ತಾನೆ. ಈ ರೀತಿಯಾದಂತ ಆ ಬಾಲಕ ಕಳ್ಳತನವನ್ನ ನೋಡಿ ಅದನ್ನ ಬೇಡ ಅಂತ ಪ್ರತಿಭಟಿಸ್ತಾನೆ. ಅಂದ್ರೆ ಈ ಬಾಲಕನ ಮಾತನ್ನ ಕೇಳಿ ಎಲ್ಲರೂ ಕೂಡ ಅವರು ಕಳ್ಳತನವನ್ನ ಮಾಡುವುದನ್ನ ನಿಲ್ಲಿಸಿ ಅವರು ಮನೆ ಮನೆಗೂ ಹೋಗಿ ಹಣವನ್ನ ಗಳಿಸ್ತಾ ಇರ್ತಾರೆ. ಈ ರೀತಿಯಾದಂತ ಪುಟ್ಟ ಬಾಲಕನಲ್ಲಿ ಇಂತಹ ಶುದ್ಧವಾದಂತಹ ಹೃದಯ ಇತ್ತು. ಅವನು ಈ ರೀತಿಯಾದಂತ ಅನೇಕ ವರ್ಷಗಳು ಕಳೆಯುತ್ತೆ. ಅವನು ಸ್ವತಂತ್ರದಲ್ಲೇ ಮಗ್ನನಾಗ್ತಾನೆ. ಹೀಗಿರ್ಬೇಕಾದ್ರೆ ಅವನ ಅಣ್ಣ ಮರಣವನ್ನ ಅಪ್ತಾನೆ. ಇದನ್ನ ಕೇಳಿದಂತಹ ಆ ಬಾಲಕನಿಗೆ ಅಂದ್ರೆ ಯುವಕನಿಗೆ ದೇವರೇ ಇಲ್ಲವೇನೋ ಎಂದು ಅನಿಸುತ್ತೆ. ಅವತ್ತಿಂದ ಅವನು ಆಸ್ತಿಕನಾಗಿದ್ದವನು ನಾಸ್ತಿಕನಾಗ್ತಾನೆ. ನಾಸ್ತಿಕ ಅಂತ ಹೇಳಿದ್ರೆ ದೇವರೇ ಇಲ್ಲ, ಈ ರೀತಿಯಾದಂತಹ ಚಿಂತನೆಗಳು ಆ ಯುವಕನಲ್ಲಿ ಮೂಡಿಬರುತ್ತೆ. ಕೊನೆಗೆ ಸಂಪಾದನೆಗಾಗಿ ಅವನು ಶಿಕ್ಷಕ ವೃತ್ತಿಯನ್ನ ಆರಂಭ ಮಾಡ್ತಾನೆ. ಶಿಕ್ಷಕ ವೃತ್ತಿಯಲ್ಲಿ ಅನೇಕ ವಿದ್ಯೆಗಳನ್ನ ಪುಟ್ಟ ಬಾಲಕರಿಗೆ ಹೇಳ್ಕೊಡ್ತಾನೆ. ಹೀಗಿರ್ಬೇಕಾದ್ರೆ ಯಥಾಕಾರನ್ ಕನಿತ್ರೇಣ ನರೋವಾರಿದಿ ಗಚ್ಚತಿ ತಥಾ ಗುರುಗತಾ ವಿದ್ಯಾ ಶುಶ್ರೂಷರದಿ ಗಚ್ಚತಿ ಅಂತ ಹೇಳ್ತಾರೆ. ಹಾಗೆ ಎಲ್ಲರಿಗೂ ಸಾಧನೆಯ ಹಾದಿಯನ್ನ ತುಳಿಬೇಕಾದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ. ಆ ಯುವಕನ ಗುರಿ ದೇಶದ ಸ್ವಾತಂತ್ರ್ಯ, ಯುವಕನ ಗುರು ಸರಭಂತ. ಯಾಕೆ ಅವರನ್ನ ಗುರುವಾಗಿ ಸ್ವೀಕರಿಸಿದ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಬ್ರಿಟಿಷರು ರೈತರಿಗೆ ಆಮಿಷವನ್ನಡ್ಡಿ ಕೆನಡಾಕ್ಕೆ ಕಳಿಸ್ತಾರೆ. ಬಡವರಾದಂತಹ ರೈತರು ತಮಗೆ ಹಣವು ಸಿಗುತ್ತದೆ ಎಂಬ ಆಸೆಯಿಂದ
ಕೆನಡಾಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಪ್ರತಿಫಲ ಸಿಗೋದಿಲ್ಲ, ಯಾವುದೇ ರೀತಿಯಾದಂತ ಸಂಪತ್ತು ಸಿಗೋದಿಲ್ಲ. ಇದರಿಂದ ಕ್ರೋಧಗೊಂಡಂತ ರೈತರು ಸುಮ್ಮನೆ ಕೂರೋದಿಲ್ಲ. ಅವರು ಗದರ್ ಎಂಬ ಒಂದು ಚಳುವಳಿಯನ್ನ ಆರಂಭ ಮಾಡ್ತಾರೆ. ಈ ಗದರ್ ಎಂಬ ಚಳುವಳಿಯ ನಾಯಕ ಸರಬ್ ಎಂಬುವನಾಗಿರ್ತಾನೆ. ಅವನು ಚಳುವಳಿಯನ್ನ ಮಾಡಿ ಗಲ್ಲಿಗೆ ಏರುತ್ತಾನೆ. ಇದನ್ನು ಕಂಡಂತಹ ಆ ಯುವಕನಿಗೆ ಆತನೇ ನನ್ನ ಗುರು ಅಂತ ಅನ್ಕೊಂಡು ಅವನ ಒಂದು ಭಾವಚಿತ್ರವನ್ನ ಯಾವಾಗ್ಲೂ ಕೂಡ ಎಡ ಕಿಸೆಯ ಒಳಗೆ ಇಟ್ಕೊಂಡಿರ್ತಾನೆ. ಗುರು ಯಾವ ಹಾದಿಯಲ್ಲಿ ನಡೆದರೋ ಅದೇ ಹಾದಿಯಲ್ಲಿ ನಾನೂ ಕೂಡ ನಡಿಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಗುರುವಂತೆ ಆಗಬೇಕು ಅಂತ ಮಾರ್ಗದರ್ಶನವನ್ನ ಆ ವಯಸ್ಸಿನಲ್ಲೇ ನೀಡಿದಾತ ಆ ಪುಟ್ಟ ಬಾಲಕ. ನಂತರ ಶಿಕ್ಷಕನಾಗ್ತಾನೆ. ಶಿಕ್ಷಕನಾದ ಮೇಲೆ ಅವನು ಅನೇಕ ಬಾರಿ ಒಳ್ಳೆಯ ಶಿಕ್ಷಣವನ್ನ ನೀಡ್ತಾನೆ. ಹೀಗೆ ಒಮ್ಮೆ ಒಂದು ಹೋರಾಟದಿಂದ ಅವನು ಚಳುವಳಿಯಿಂದ ಜೈಲಿಗೂ ಕೂಡ ಹೋಗ್ತಾನೆ. ಜೈಲಿನಲ್ಲಿ ಅವನನ್ನ ಬಿಡಿಸಿಕೊಳ್ಳಲು ತಂದೆ 25,000 ಕಟ್ಟಬೇಕಾಗಿತ್ತು. ಆ ಒಂದು ಕಾಲದಲ್ಲಿ ಆ ಒಂದು ಮೊತ್ತವೇ ಹೆಚ್ಚಾಗಿರೋ ಕಾರಣ ತಂದೆ ಸಾಲವನ್ನ ಮಾಡಿ 25,000 ಕೊಟ್ಟು ಮಗನನ್ನ ಜೈಲಿನಿಂದ ಬಿಡಿಸ್ಕೊಂಡು ಬರ್ತಾರೆ. ಆಗ ಅನ್ಸತ್ತೆ ಏನಂತ ಹೇಳಿದ್ರೆ, ಆ ಯುವಕನಿಗೆ ಅನ್ಸತ್ತೆ ನನ್ನ ತಂದೆಯ ಸಾಲವನ್ನ ನಾನು ತೀರಿಸಬೇಕು ಅಂತ ಹೇಳಿ ಮುಕ್ಕೋಟಿ ದೇವರು ವಾಸಿಸುವಂತಹ ಒಂದು ಸಂಸ್ಥೆಯಲ್ಲಿ ನಾನು ದುಡಿಬೇಕು ಅಂತ ಹೇಳಿ ಅವನು ಡೈರಿಯನ್ನ ನಿರ್ಮಾಣ ಮಾಡ್ತಾನೆ. ಯಾವ ರೀತಿಯಾದಂತಹ ಅವನು ಕೆಲಸವನ್ನ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಕೆಳಮಟ್ಟದ ಕೆಲಸದಿಂದನೂ ಅವನು ಮೇಲ್ಮಟ್ಟದ ಕೆಲಸದವರೆಗೂ, ಅಂದ್ರೆ ಸಗಣಿಯನ್ನ ಬಾಚೋದು, ಹಾಲನ್ನ ಕರಿಯೋದು, ಅದನ್ನ ಮಾರಾಟ ಮಾಡೋದು, ಅದರ ಮಾಲೀಕತ್ವವನ್ನ ಸ್ವೀಕರಿಸೋದು, ಎಲ್ಲಾ ಕೆಲಸವನ್ನ ಆ ಯುವಕನೇ ಮಾಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಕೆಲವಷ್ಟು ದಿನಗಳು ಸುಂದರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ಆ ಒಂದು ವ್ಯಾಪಾರ ಅಥವಾ ಡೈರಿ ಸುಗಮವಾಗಿ ಚಲಿಸುತ್ತೆ. ಹೀಗಿರ್ಬೇಕಾದ್ರೆ ದಿನ ಕಳೆದಂತೆ ಅವನು ಮಾಡಿದಂತಹ ಸಂಕಲ್ಪ ಪುನಃ ಸ್ಮೃತಿ ಪಟದಲ್ಲಿ ಹರಿದಾಡುತ್ತೆ. ಆಗ ಅವನಿಗೆ ಅನ್ಸತ್ತೆ, ನನಗೆ ಈ ಒಂದು ಡೈರಿಯ ಕೆಲಸ ಸಾಕು ಅಂತ ಮತ್ತೆ ಕ್ರಾಂತಿಯ ಪಥಕ್ಕೆ ಹೋಗ್ತಾನೆ. ಈ ರೀತಿಯಾದಂತಹ ಯುವಕ ಯಾವ ರೀತಿಯಾಗಿ ಈ ಬ್ರಿಟಿಷರನ್ನ ಭಾರತದಿಂದ ದೂರ ಮಾಡಬೇಕು ಅಂತ ಯಾವಾಗ್ಲೂ ಕೂಡ ಯೋಚಿಸ್ತಾ ಇರ್ತಾನೆ. ಏನಂತ ಹೇಳಿದ್ರೆ, ಉಪಾಯವಲ್ಲವನಿಗೆ ಅಪಾಯವಿಲ್ಲ ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ಒಮ್ಮೆ ಏನಾದ್ರೂ ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ರೆ ಮೊದಲು ಉಪಾಯವನ್ನ ಹೊಂದಿರಬೇಕು ಆತ, ಆಗ ಮಾತ್ರ ಅವನಿಗೆ ಅಪಾಯವಿಲ್ಲ. ಯಾವಾಗ ಯಾವುದೇ ಪೂರ್ವಾಲೋಚನೆ ಇಲ್ಲದೆ ಒಬ್ಬ ಮನುಷ್ಯನು ಹೋಗ್ತಾನೋ ಆಗ ಅವನಿಗೆ ಅಪಾಯ ಇದ್ದೇ ಇರುತ್ತೆ. ಪೂರ್ವಾಲೋಚನೆ ಅವಶ್ಯಕ ಅಂತ ಭಾರವಿಯು ತನ್ನ ಕಿರಾತಾರ್ಜುನೀಯದಲ್ಲಿ ವರ್ಣಿಸ್ತಾನೆ. ಸಹಸಾ ವಿಧಜೀತ ನಕ್ರಿಯ ಅವಿವೇಕ ಪರಮ ಪದಾಂ ಪದಂ ಅಂತ ಹೇಳ್ತಾನೆ. ವೃಣುತೇ ಹಿ ವಿಮರ್ಶಕಾರಿಣಃ ಗುಣಲಬ್ಧಾಃ ಪರಮೇವ ಸಂಪದಃ ಅಂತ ಹೇಳ್ತಾನೆ. ಅಂದ್ರೆ ಯಾವಾಗ ಪೂರ್ವಾಲೋಚನೆಯನ್ನ ಮಾಡಿ ಜನರು ಹೋಗ್ತಾರೋ ಅವರಿಗೆ ಎಲ್ಲಾ ಗುಣಗಳು ಬರುತ್ತೆ, ಅವರಿಗೆ ನಾಶ ಅನ್ನೋದಿಲ್ಲ ಅಂತ ಭಾರವಿಯು ಹೇಳ್ತಾರೆ. ಆ ರೀತಿಯಾಗಿ ಬದುಕಿದವನು ಆ ಯುವಕ 23ನೇ ವರ್ಷದಲ್ಲಿ ಪ್ರಾಣತ್ಯಾಗವನ್ನ ಮಾಡ್ತಾನೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 23 ವರ್ಷ ಅಂತ ಹೇಳಿದ್ರೆ ಶಿಕ್ಷಣವನ್ನ ಆಗ ತಾನೇ ಮುಗಿಸಿ ಮದುವೆಯಾಗುವಂತಹ ವಯಸ್ಸು. ಆ ವಯಸ್ಸಿನಲ್ಲಿ ಆತ ದೇಶಕ್ಕಾಗಿ ಹೋರಾಡಬೇಕು ಅಂತ ಹಣವನ್ನ ತೊಟ್ಟಿದವ. ಅವನು ಪೂರ್ವಾಲೋಚನೆಯನ್ನ ಮಾಡಿ ಅವನು ಆ ಯುವಕ ಹಾಗೆ ಚಂದ್ರಶೇಖರ ಆಜಾದ್, ರಾಜಗುರು 3 ಜನ ವೇಷವನ್ನ ಬದಲಾಯಿಸಿಕೊಂಡು
ಆ ಯುವಕ ಬ್ರಿಟಿಷರಂತೆ ಟೋಪಿಯನ್ನ ಹಾಕಿ ಒಬ್ಬರ ಮನೆಗೆ ಹೋಗ್ತಾರೆ. ಅವನು ಭಾರೀ ಶ್ರೀಮಂತ. ಅವನು ಸ್ವಂತದಿಂದ ಶ್ರೀಮಂತನಾದವನಲ್ಲ. ಅವನು ಬೇರೆಯವರಿಂದ ದರೋಡೆ ಮಾಡಿ ಲಂಚವನ್ನ ತೆಗೆದುಕೊಂಡು ಅವನು ಶ್ರೀಮಂತನಾದವನು. ಅವನ ಮನೆಗೆ ಹೋಗಿ ಅವನು ಬ್ರಿಟಿಷ್ ಅಧಿಕಾರಿಯಂತೆ ನಟಿಸಿ ಅವನು ಅನೇಕ ಉಪಾಯಗಳನ್ನ ಮಾಡಿ ಆ ಬ್ರಿಟಿಷ್ ಅಧಿಕಾರಿಗಳು ಎಲ್ಲಿದ್ದಾರೆ, ಯಾವ ರೀತಿಯಾಗಿದ್ದಾರೆ, ಎಲ್ಲಿ ವಾಸಿಸ್ತಾ ಇದ್ದಾರೆ ಅಂತೆಲ್ಲ ತಿಳ್ಕೊಂಡು ಅವನು ಮನೆಯಿಂದ ಆಚೆಗೆ ಬರ್ತಾನೆ. ಆದರೂ ಕೂಡ ಆ ಶ್ರೀಮಂತನಿಗೆ ಗೊತ್ತಾಗ್ಲಿಲ್ಲ ಇವರೇ ಸ್ವಾತಂತ್ರ್ಯ ವೀರ ಯೋಧರು ಅಂತ. ಹೀಗೆ ಒಮ್ಮೆ ಒಬ್ಬರನ್ನ ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ತನ್ನ ನೇರವಾಗಿ ನಿಂತ್ಕೊಂಡು ಸಾಯಿಸ್ತಾನೆ. ಈ ರೀತಿಯಾಗಿ ಮಾಡಿದಂತಹವನಿಗೆ ಧೈರ್ಯ ಮುಖ್ಯವೇ ಆಗಿರುತ್ತೆ. ಈ ರೀತಿಯಾದಂತಹ ಯುವಕ ಕೊನೆಗೆ ಒಂದು ಚಳುವಳಿಯಿಂದ ಬ್ರಿಟಿಷರ ಕೈಗೆ ಸಿಕ್ಕಿ ಹೋಗ್ತಾನೆ. ಬ್ರಿಟಿಷರಿಗೆ ಗೊತ್ತಿರುತ್ತೆ ಈ ಯುವಕ ಭಾರೀ ಬುದ್ಧಿವಂತ, ಇವನನ್ನ ಯಾವತ್ತೂ ಕೂಡ ಹಿಡಿಯಕ್ಕಾಗಲ್ಲ ಅಂತ ತಿಳ್ಕೊಂಡಂತಹ ಬ್ರಿಟಿಷ್ ಅಧಿಕಾರಿಗಳು ಭಗತ್ ಸಿಂಗನ್ನು ಹುಲಿಯಂತೆ ನೋಡ್ತಾ ಇರ್ತಾರೆ. ಭಗತ್ ಸಿಂಗನನ್ನ ಕಂಡ್ರೆ ಬ್ರಿಟಿಷರಿಗೆ ಮೈಗ್ರೇನ್ ಆಗ್ಬಿಟ್ಟಿರತ್ತೆ. ಆಗ ಭಗತ್ ಸಿಂಗನನ್ನ ಹಿಡಿಯಲು ಅವರು ಬಲೆಯನ್ನ ಬೀಸ್ತಾ ಇರ್ತಾರೆ. ಎಂದೂ ಆ ಬಲೆಗೆ ಸಿಕ್ಕದಂತ ಭಗತ್ ಸಿಂಗ್ ಕೊನೆಗೆ ಆ ಬಲೆಗೆ ಸಿಗ್ತಾರೆ. ಆಗ ಅವರು ಬ್ರಿಟಿಷರು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿ ವಿಚಾರಣೆಯನ್ನ ಮಾಡ್ತಾರೆ. ಇನ್ನು 10 ದಿನಗಳವರೆಗೆ ನಿನಗೆ ಕಾಲಾವಕಾಶ, ನಂತರ ನಿನಗೆ ಮರಣದಂಡನೆಯನ್ನ ವಿಧಿಸಲಾಗತ್ತೆ ಅಂತ ಘೋಷಣೆಯನ್ನ ಮಾಡ್ತಾರೆ. ಇನ್ನೇನು ಮರುದಿನವೇ ಗಲ್ಲಿಗೆ ಏರಿಸುವ ಶಿಕ್ಷೆ ಇದೆ. ಆದರೆ ಹಿಂದಿನ ದಿನ ತಂದೆ ಕಿಶನ್ ಸಿಂಗ್ ಬರ್ತಾರೆ. ಬಂದು ತನ್ನ ಮಗನನ್ನ ಕಾಣಬೇಕು ಅಂತ ಹೇಳಿದಾಗ ಕ್ರೂರ ಬ್ರಿಟಿಷ್ ಅಧಿಕಾರಿಗಳು ಅದಕ್ಕೆ ಅವಕಾಶವನ್ನ ಕೊಡುವುದಿಲ್ಲ. ಪೇಚನೆ ಮುಖವನ್ನ ಮಾಡಿಕೊಂಡು ಕಿಶನ್ ಸಿಂಗ್ ಹೊರಟು ಹೋಗ್ತಾರೆ. ಮಾರನೇ ದಿನ ಅಂದ್ರೆ ಮರುದಿನವೇ ಆತನಿಗೆ ಮರಣದಂಡನೆ ಶಿಕ್ಷೆ. ಆತನೊಬ್ಬನಿಗೆ ಅಲ್ಲ, ಆತನ ಜೊತೆ ಚಂದ್ರಶೇಖರ್ ಆಜಾದ್ ಹಾಗೆ ರಾಜಗುರು, ಈ 3 ಕ್ರಾಂತಿಕಾರಿಗಳು ಕೂಡ ಒಮ್ಮೆ ಗಲ್ಲಿಗೇರಿಸುವಂತಹ ಶಿಕ್ಷೆಯನ್ನ ಬ್ರಿಟಿಷ್ ಅಧಿಕಾರಿಗಳು ಯಶಸ್ವಿಯಾಗಿ ನಡೆಸಿಕೊಳ್ತಾರೆ. ಯಾವಾಗ ಬ್ರಿಟಿಷ್ ಅಧಿಕಾರಿಗಳು 3 ಕ್ರಾಂತಿಕಾರಿಗಳನ್ನ ಗಲ್ಲಿಗೇರಿಸುವ ಶಿಕ್ಷೆಗಿಂತ ಮುಂಚೆ ಮೆರವಣಿಗೆಯನ್ನ ಮಾಡಿಸಿದ್ರೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಒಂದು ಕ್ರಾಂತಿಕಾರಿಗಳನ್ನ ತೆರವುಗೊಳಿಸಿ ಅಂತ ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ತಿಳಿದಿದಂತಹ ಬ್ರಿಟಿಷ್ ಅಧಿಕಾರಿಗಳು ಆ ರೀತಿಯಾದಂಥ ಕೆಲಸವನ್ನ ಮಾಡುವುದೇ ಇಲ್ಲ. ಕೊನೆಗೆ ಗಾಂಧೀಜಿಯವರು ಕೂಡ ಅಸಹಕಾರ ಚಳುವಳಿಯನ್ನ ನಡೆಸ್ತಿರುವಂತ ನಾನು ಹಾಗೆ ನಮ್ಮ ಜನತೆ ಇಂತಹ ಒಂದು ಹಿಂಸಾತ್ಮಕ ಕೃತ್ಯವನ್ನ ನಾವು ಒಪ್ಪೋದಿಲ್ಲ. ಭಾರತಕ್ಕೆ ಸ್ವತಂತ್ರ ಬರಬೇಕು ಅಂತ ಹೇಳಿದ್ರೆ ಅಸಹಕಾರ ಚಳುವಳಿಯಿಂದ ಮಾತ್ರ. ಅದಕ್ಕೋಸ್ಕರ ನಾನು ಏನನ್ನೂ ಮಾತನಾಡಲಾರೆ ಅಂತ ಹೇಳ್ತಾರೆ. ಗಾಂಧೀಜಿ ಪತ್ರವನ್ನ ಬರೆದಿದ್ರೆ ಅವರು 3 ಕ್ರಾಂತಿಕಾರಿಗಳನ್ನ ಉಳಿಸ್ಕೊಳ್ಬಹುದಾಗಿತ್ತು. ಆದರೆ ಯಾವುದೋ ಒಂದು ಕಾರಣದಿಂದ ಗಾಂಧೀಜಿ ಪತ್ರವನ್ನ ಬರೀಲಿಲ್ಲ. ಕ್ರಾಂತಿಕಾರಿಗಳು ಗಲ್ಲಿಗೆ ಏರಿದರು. ಅಂದು ಅವರ ಅಂತ್ಯವಾಯಿತು. ಆ ಕ್ರಾಂತಿಕಾರಿ ಯುವಕನೇ ಭಗತ್ ಸಿಂಗ್. ಈ ರೀತಿಯಾದಂತಹ ಅನೇಕ ರೀತಿಯಾದಂತಹ ಮಹಾನ್ ಯೋಧರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರಬಹುದು, ಮನಕೆ ಓಬವ್ವ ಆಗಿರಬಹುದು, ಹಾಗೆ ಅಬ್ಬಕ್ಕ ದೇವಿ ಆಗಿರಬಹುದು, ಕಮಲಾದೇವಿ ಚಟ್ಟೋಪಾಧ್ಯಾಯ ಆಗಿರಬಹುದು, ಅನೇಕರು ನಮ್ಮ ಭಾರತಕ್ಕಾಗಿ ನೆತ್ತರನ್ನ ಸುರಿಸಿದ್ದಾರೆ. ಅವರ ನೆತ್ತರಿಗೆ ನಾವು ಬೆಲೆಯನ್ನ ಕಟ್ಟೋಕ್ಕಾಗೋದಿಲ್ಲ. ಖುದಿರಾಮ್ ಬೋಸ್ ತನ್ನ ಚಿಕ್ಕ ವಯಸ್ಸಿಗೆ ಅವನು ಮರಣದಂಡನೆಯನ್ನ ವಿಧಿಸಿಕೊಂಡು ಗಲ್ಲಿಗೇರ್ತಾನೆ.
ಈ ರೀತಿಯಾದಂಥ ಅನೇಕ ವೀರ ಯೋಧರು ನಮಗೆ ಸಿಗ್ತಾರೆ. ಆ ರೀತಿಯಾದಂತಹ ಯೋಧರಿಗೆ ನಾವು ನಮನವನ್ನ ಸಲ್ಲಿಸಬೇಕು. ಈಗಿನ ಕಾಲದಲ್ಲಿ ಯೋಧರನ್ನ ಪೂಜಿಸುವುದರ ಬದಲು ನೆನೆಸಿಕೊಳ್ಳುವುದಕ್ಕೂ ಸಮಯವಿಲ್ಲ. ಅಂತಹ ಮಾನವರು ನಾವಾಗಿದ್ದೇವೆ. ಮೊದಲು ನಾವು ಕೃತಜ್ಞರಾಗಿರಬೇಕೇ ಹೊರತು ಕೃತಜ್ಞರಾಗಿರಬಾರದು. ಯಾಕಂತ ಹೇಳಿದ್ರೆ ಇಂದು ಇಷ್ಟು ಸರಾಗವಾಗಿ ಸಂತೋಷದಿಂದ ಒಂದು ತುತ್ತನ್ನವನ್ನ ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಪೂರ್ವಜರು ಹರಿಸಿರುವಂತಹ ನೆತ್ತರು. ಅದಕ್ಕೋಸ್ಕರ ಅವರಿಗೆ ನಾವು ಚಿರಋಣಿಯಾಗಿರಬೇಕು. ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ರಾಜ್ಗುರು ಆಗಿರಬಹುದು, ಹಾಗೆ ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು, ಅರವಿಂದ್ ಘೋಷ್ ಆಗಿರಬಹುದು, ಅನೇಕರು ನಮ್ಮ ಭಾರತ ದೇಶಕ್ಕಾಗಿ ದುಡಿದಿದ್ದಾರೆ. ಅವರನ್ನ ನೆನೆಸ್ಕೋಬೇಕು. ಹೇಗೆ ಇಂದಿನ ನಟ ನಟಿಯರ ಜನ್ಮದಿನವನ್ನ ದೊಡ್ಡದಾಗಿ ವಿಜೃಂಭಣೆಯಿಂದ ಆಚರಿಸ್ತೇವೋ ಅಷ್ಟು ಆಚರಿಸಲು ಸಾಧ್ಯವಿಲ್ಲದ ಈ ಮಾನವರು ಅವರ ಜನ್ಮದಿನದಂದು ಒಂದು ಹಾಡನ್ನ ಹೇಳುವುದರ ಮೂಲಕ, ಹಾಗೆ ಅವರಿಗೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಅಷ್ಟಾದರೂ ಮಾಡಿದ್ರೆ ಸ್ವಲ್ಪ ಕಿಂಚಿತ್ತಾದ್ರೂ ಕೃತಜ್ಞತಾ ಭಾವ ನಮ್ಮಲ್ಲಿರುತ್ತೆ. ಅದಕ್ಕೋಸ್ಕರ ಆ ಯೋಧರೇ ಅಂದ್ರೆ ಮಹಾನ್ ಯೋಧರೇ ಇಂದಿನ ಸೈನಿಕರು ಅಂತ ಹೇಳ್ಬೋದು. ಆ ಸೈನಿಕರಿಗೂ ನಾವು ಯಾವಾಗಲೂ ಕೂಡ ಗೌರವವನ್ನ ನೀಡಬೇಕು. ಅಂತಹ ದೇಶ ನಮ್ಮದು, ಇಂತಹ ದೇಶ ನಮ್ಮದು ಅಂತ ಕೊಚ್ಚಿಕೊಳ್ಳುವ ಬದಲು ಎಲ್ಲರಿಗೂ ಗೌರವವನ್ನ ನೀಡ್ತಾ, ಎಲ್ಲರನ್ನ ಸ್ಮರಣೆಯನ್ನ ಮಾಡಿಕೊಳ್ತಾ, ಈ ದೇಶಕ್ಕಾಗಿ ದುಡಿದಂತಹ ನೆತ್ತರುಗಳನ್ನ ಸುರಿಸಿದಂತಹ ಎಲ್ಲರಿಗೂ ಚಿರಋಣಿಯಾಗಿರೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.